ಮಹಾಭಾರತವು ಭಾರತದ ಧಾರ್ಮಿಕ, ತಾತ್ವಿಕ ಹಾಗೂ ಪೌರಾಣಿಕ ಮಹಾಕಾವ್ಯಗಳಲ್ಲಿ ಒಂದು. ಇದು ಹಿಂದೂ ಧರ್ಮದ ಒಂದು ಮುಖ್ಯ ಪಠ್ಯವೂ ಹೌದು. ಸಂಪೂರ್ಣ ಮಹಾಭಾರತವು 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿದ್ದು ಇಂದಿಗೂ ಅವುಗಳು ಪ್ರಸ್ತುತವಾಗಿದೆ. ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಅನೇಕ ಪುರಾವೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಅಂತಹ ಪುರಾವೆಗಳವು: 1. ಕುರುಕ್ಷೇತ್ರದಲ್ಲಿ ಪುರಾತನ ಬಾವಿ ಇದೆ. ಮಹಾಭಾರತದ ಮಹಾಯುದ್ಧವು ಕೌರವರು ಮತ್ತು ಪಾಂಡವರ ನಡುವೆ ನಡೆದ ಅದೇ ನಗರ ಕುರುಕ್ಷೇತ್ರ, ಹರಿಯಾಣ ರಾಜ್ಯದಲ್ಲಿ ನೆಲೆಗೊಂಡಿರುವ ಈ ನಗರದಲ್ಲಿಯೇ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬ್ರಹ್ಮಜ್ಞಾನವನ್ನು ನೀಡಿದನು. ಅದನ್ನು ನಾವು ಇಂದು ಭಗವದ್ಗೀತೆ ಎಂದು ಕರೆಯುತ್ತೇವೆ. ಪುರಾತತ್ವ ಶಾಸ್ತ್ರದ ಸಮೀಕ್ಷೆಯಲ್ಲಿ ಈ ಸ್ಥಳದಿಂದ ಮಹಾಭಾರತದ ಕಾಲದ ಅನೇಕ ಅವಶೇಷಗಳು ಕಂಡುಬಂದಿವೆ. ಇದರಲ್ಲಿ ಬಾಣಗಳು, ಈಟಿಗಳು ಇತ್ಯಾದಿಗಳು ಸೇರಿವೆ. ಕುರುಕ್ಷೇತ್ರದಲ್ಲಿ ಪುರಾತನವಾದ ಬಾವಿಯಿದ್ದು ಈಗಲೂ ಅಸ್ತಿತ್ವದಲ್ಲಿದೆ. ಅಲ್ಲಿ ಕರ್ಣನು ಯುದ್ಧದ ಸಮಯದಲ್ಲಿ ಚಕ್ರವ್ಯೂಹವನ್ನು ಸೃಷ್ಟಿಸಿದನು. 2. ಭಗವಾನ್ ಖಾಟು ಶ್ಯಾಮನ ಕಥೆಯು ಮಹಾಭಾರತಕ್ಕೆ ಸಂಬಂಧಿಸಿದೆ. ಘಟೋತ್ಕಚನ ಮಗ ಬಾರ್ಬರಿಕನು ಎಷ್ಟು ಬಲಿಷ್ಠನಾಗಿದ್ದನೆಂದರೆ ಅವನು ಕೇವಲ 3 ಬಾಣಗಳಿಂದ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಬಾರ್ಬರಿಕ ಯುದ್ಧಭೂಮಿಗೆ ಪ್ರವೇಶಿಸಿದರೆ ಕೆಲವೇ ನಿಮಿಷಗಳಲ್ಲಿ ಯುದ್ಧವು ಕೊನೆಗೊಳ್ಳುತ್ತದೆ ಎಂದು ಶ್ರೀಕೃಷ್ಣನಿಗೆ ತಿಳಿದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಅವನನ್ನು ತಡೆಯಲು ಬ್ರಾಹ್ಮಣನ ವೇಷದಲ್ಲಿದ್ದ ಶ್ರೀಕೃಷ್ಣನು ಬಾರ್ಬರಿಕನಲ್ಲಿ ಆತನ ತಲೆಯನ್ನು ದಾನವಾಗಿ ಕೇಳಿದನು. ತಲೆಯನ್ನು ದಾನ ಮಾಡಿದರೆ ಕೇಳಿದನು. ತಲೆಯನ್ನು ದಾನ ಮಾಡಿದರೆ ಕಲಿಯುಗದಲ್ಲಿ ಶ್ಯಾಮ ಅಂದರೆ ಶ್ರೀಕೃಷ್ಣನ. 3. ಹನುಮಂತ ಮತ್ತು ಭೀಮನ ಭೇಟಿಗೆ ಸಾಕ್ಷಿ. ಹನುಮಂತನು ಮತ್ತು ಬಾಹುಬಲಿ ಭೀಮ ಪರ್ವತದ ಮೇಲೆ ಭೇಟಿಯಾದಾಗ ಹೇಳುವ ಕತೆ ನಮಗೆಲ್ಲರಿಗೂ ತಿಳಿದಿದೆ. ಆಗ ಭೀಮನು ತನ್ನ ಬಾಲವನ್ನು ದಾರಿಯಿಂದ ತೆಗೆಯುವಂತೆ ಹನುಮಂತನಿಗೆ ಹೇಳಿದನು. ಹನುಮಂತನು ಭೀಮನ ಕಡೆಗೆ ತಿರುಗಿ, ನೀನು ಹೀಗಬೇಕೆನಿಸಿದರೆ ನನ್ನ ಬಾಲವನ್ನು ನೀನೇ ಸರಿಸಿ ಹೋಗು ಎಂದು ಹೇಳುತ್ತಾನೆ. ಆದರೆ ಭೀಮನಿಗೆ ಆ ಬಾಲವನ್ನು ಸರಿಸಲು ಸಾಧ್ಯವಾಗಲಿಲ್ಲ. ಉತ್ತರಾಖಂಡದ ಜೋಶಿಮಠದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಹನುಮಾನ್ ಚಟ್ಟಿಯಲ್ಲಿ ಈ ಘಟನೆ ನಡೆದಿದೆ ಎಂದು ಇತಿಹಾಸಕಾರರು ಮತ್ತು ವಿದ್ವಾಂಸರು ಹೇಳುತ್ತಾರೆ. 4. ಸಿಂಧೂ ಕಣಿವೆಯು ಬ್ರಹ್ಮಾಸ್ತ್ರದಿಂದ ನಾಶವಾಯಿತು. ಬ್ರಹ್ಮಾಸ್ತ್ರವನ್ನು ವೇದಗಳಲ್ಲಿ ಅತ್ಯಂತ ವಿನಾಶಕಾರಿ ಆಯುಧವೆಂದು ವಿವರಿಸಲಾಗಿದೆ. ಆದರೆ ಮಹಾಭಾರತದಲ್ಲಿ ಗುರು ದ್ರೋಣರ ಮಗ ಅಶ್ವತ್ಥಾಮ ಅರ್ಜುನನ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾನೆ. ಆದರೆ ಈ ವಿನಾಶಕಾರಿ ಆಯುಧವನ್ನು ಹೇಗೆ ಹಿಂದಿರುಗಿಸಬೇಕೆಂದು ಅವನಿಗೆ ತಿಳಿದಿರಲಿಲ್ಲ. ತನ್ನ ಮುಂದೆ ಬರುತ್ತಿರುವ ಬ್ರಹ್ಮಾಸ್ತ್ರವನ್ನು ನೋಡಿದ ಅರ್ಜುನನು ಭಯಗೊಂಡನು ಮತ್ತು ಶ್ರೀಕೃಷ್ಣನಿಗೆ ಸಲಹೆಯನ್ನು ಕೇಳಿದನು. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಬಳಸಿ ಈ ವಿನಾಶಕಾರಿ ಅಸ್ತ್ರವನ್ನು ನಿಲ್ಲಿಸಲು ಸೂಚಿಸಿದನು. ಇದಕ್ಕೆ ಒಪ್ಪದ ಅರ್ಜುನನಿಗೆ ಶ್ರೀಕೃಷ್ಣನು, ಇದು ನಿನ್ನ ಪ್ರಾಣ ರಕ್ಷಣೆಗೆ ಮಾತ್ರವಲ್ಲ, ನಿನ್ನ ಸಹೋದರರ ಪ್ರಾಣ ರಕ್ಷಣೆಗೂ ಎಂದು ಮನವೊಲಿಸುತ್ತಾನೆ. ಆಗ ಅರ್ಜುನ ಕೂಡ ಈ ಅಸ್ತ್ರವನ್ನು ಬಳಸುತ್ತಾನೆ. ಈ ಅಸ್ತ್ರದ ಬಳಕೆಯಿಂದ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಸಿಂಧೂ ಕಣಿವೆಯ ಜನರು ಬ್ರಹ್ಮಾಸ್ತ್ರ ಬಿದ್ದ ಸ್ಥಳದಲ್ಲಿ ವಾಸಿಸುತ್ತಿದ್ದರು. ಇದು ಸಿಂಧೂ ಕಣಿವೆಯ ನಾಶಕ್ಕೆ ಕಾರಣವಾಗಿತ್ತು ಎನ್ನಲಾಗುತ್ತದೆ. ಕುರುಕ್ಷೇತ್ರದಲ್ಲಿ ನಡೆದ ಮಹಾಭಾರತ ಯುದ್ಧಕ್ಕೆ ಸಂಬಂಧಿಸಿದ ಕಥೆಯು ಯುದ್ಧದ ಪ್ರಭಾವವನ್ನು ಹೇಳುತ್ತದೆ. ಮಹಾಭಾರತ ಯುದ್ಧ ನಡೆದ ಸ್ಥಳವನ್ನು ಇಂದಿಗೂ ನಾವು ನೋಡಬಹುದಾಗಿದೆ.